ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ. ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು ನಾನು ಇವತ್ತು ಯಾವ ವಿಡಿಯೋದ ಬಗ್ಗೆ ಮಾತಾಡಲಿಕ್ಕಿದ್ದೇನೆ ಅಂತೇಳಿ. ಯಾಕಂತೇಳಿದ್ರೆ ಇಮೇಜ್ ನೋಡುವಾಗ ನಿಮಗೆ ಗೊತ್ತಾಗ್ತದೆ. ಸೊ ನಾನು ಇವತ್ತು ಮಾಹಿತಿ ಕೊಡಲಿಕ್ಕಿದ್ದೇನೆ ಜಿಂದಾಲ್ ಸ್ಕಾಲರ್ಶಿಪ್ ಬಗ್ಗೆ. ಸೊ ಈ ಸ್ಕಾಲರ್ಶಿಪ್ ಹೆಚ್ಚಿನ ಜನಗಳಿಗೆ ಗೊತ್ತಿರೋದಿಲ್ಲ. ಎಷ್ಟು ಜನರಿಗೆ ಇದು ಗೊತ್ತಿತ್ತು? ಸೊ ಗೊತ್ತಿದ್ದರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲಾದರೆ ನೋ ಅಂತ ಟೈಪ್ ಮಾಡಿ. ಸೊ ಇದೊಂದು ಸ್ಕಾಲರ್ಶಿಪ್ ಎಸ್ಪೆಷಲಿ ಫಾರ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳಿಗೆ. ಇಲ್ಲಿ ನಿಮಗೆ ಏನಂತ ಹೇಳಿದರೆ ಇದು ಪ್ರತಿ ತಿಂಗಳಿಗೆ ಸಿಗುವಂಥ ಸ್ಕಾಲರ್ಶಿಪ್. ನಾರ್ಮಲಿ ಸ್ಕಾಲರ್ಶಿಪ್ ವರ್ಷದಲ್ಲಿ ಸಿಗ್ತದೆ, ಬಟ್ ಈ ಜಿಂದಾಲ್ ಸ್ಕಾಲರ್ಶಿಪ್ ಏನಂತ ಹೇಳಿದರೆ ನಿಮಗೆ ಪ್ರತಿ ತಿಂಗಳಿಗೆ ಅಪ್ ಟು 3600 ರೂಪೀಸ್ ತಿಂಗಳು ನಿಮ್ಮ ಅಕೌಂಟಿಗೆ 3600 ರೂಪೀಸ್ ಸಿಗ್ತಾ ಹೋಗುತ್ತೆ. ಸೊ ಇದು ಯಾರಿಗೆಲ್ಲ? ಎಲ್ಲ ಕೋರ್ಸ್ಗಳಿಗೆ, ಎಲ್ಲ ಸ್ಟೂಡೆಂಟ್ಸಿಗೆ, ಎಲ್ಲ ಜೆಂಡರಿಗೆ, ಮೇಲ್ ಇರ್ಬೋದು, ಫೀಮೇಲ್ ಇರ್ಬೋದು, ಯಾವ ಕೋರ್ಸ್ ಬೇಕಾದ್ರೂ ಇರ್ಬೋದು, SSLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು. ಅದರ ಅಕಾರ್ಡಿಂಗ್ ಟು ನಿಮಗೆ ಪ್ರತಿ ತಿಂಗಳಿಗೆ ಹಣ ಬರುತ್ತಾ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಇದರ ಕಂಪ್ಲೀಟ್ ಪ್ರೊಸೆಸ್ ಬಗ್ಗೆ ಹೇಳಲಿಕ್ಕಿದ್ದೇನೆ. ಕಂಪ್ಲೀಟ್ ಪ್ರೊಸೆಸ್ ಅಂದರೆ ಏನಂತ ಹೇಳಿದರೆ, ಹೇಗೆ ಅರ್ಹತರು ಯಾರೆಲ್ಲ ಅರ್ಹರು, ಹೂ ಈಸ್ ಎಲಿಜಿಬಲ್, ಅಗತ್ಯ ದಾಖಲೆಗಳು ಯಾವುದೆಲ್ಲ ಬೇಕು, ಸೊ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ನಿಮಗೆ ಬೇಕು, ಆನ್ಲೈನ್ ಅರ್ಜಿಯನ್ನು ಸಲ್ಲಿಸೋದು ಹೇಗೆ, ಹೌ ಟು ಅಪ್ಲೈ ಆನ್ಲೈನ್, ಅರ್ಜಿ ಸಲ್ಲಿಸಿದ ನಂತರ ಮುಂದೇನು ಮಾಡಬೇಕು, ಇದೆಲ್ಲದರ ಬಗ್ಗೆ ನಿಮಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಹಂತವಾಗಿ ಸಂಪೂರ್ಣ ಮಾರ್ಗದರ್ಶಿಯನ್ನು ಕೊಡಲಿಕ್ಕಿದ್ದೇನೆ. ಸೊ ಸ್ನೇಹಿತರೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಈ ರೀತಿಯಾದಂತಹ ಸ್ಕಾಲರ್ಶಿಪ್ ಬಗ್ಗೆ ಇರ್ಬೋದು, ಅಥವಾ ಜಾಬ್ಗಳ ಬಗ್ಗೆ ಇರ್ಬೋದು, ಅಥವಾ ಕೋರ್ಸ್ಗಳ ಬಗ್ಗೆ ಇರ್ಬೋದು, ಅಥವಾ ಆನ್ಲೈನ್ ಮನಿ ಮೇಕಿಂಗ್ ಮೆಥಡ್ಸ್, ಈ ಬಗ್ಗೆಗಳಿರ್ಬೋದು, ನಿಮಗೆ ವಿಡಿಯೋ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತುವುದನ್ನು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇದರ ಡೀಟೇಲ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು. ದ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ scholarship provides merit cum means financial aid up to 3,200 per month for students from class 11 to postgraduate and professional courses. ಸೊ ಇದೊಂದು ಫೈನಾನ್ಷಿಯಲ್ ಏಡ್ ಆಗಿರ್ತದೆ. ಯಾರಿಗಂತ ಹೇಳಿದ್ರೆ ಸ್ಟೂಡೆಂಟ್ಸ್ನವರಿಗೆ ಪ್ರತಿ ತಿಂಗಳು 3,200ವರೆಗೆ ನಿಮಗೆ ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಸಿಗ್ತದೆ. ಯಾರ್ಯಾರು ಎಲಿಜಿಬಲ್ ಇರ್ತಾರೆ? ಕ್ಲಾಸ್ 11ಇಂದ ಪೋಸ್ಟ್ ಪ್ರೊಫೆಷನಲ್ ಕೋರ್ಸಸ್, ಇವರೆಲ್ಲ ಇದಕ್ಕೆ ಎಲಿಜಿಬಲ್ ಇರ್ತದೆ. ಟಾರ್ಗೆಟೆಡ್ ಎಕನಾಮಿಕಲಿ ವೀಕರ್ ಫ್ಯಾಮಿಲೀಸ್. ಅಪ್ಲಿಕೇಶನ್ ಡೆಡ್ಲೈನ್ ಫಾರ್ 2026 ಇಸ್ ಜೂನ್ 2026. ಸೊ ಇದನ್ನು ನೀವು ನೋಟ್ ಡೌನ್ ಮಾಡಿಟ್ಕೊಳ್ಳಿ, ಯಾಕಂದರೆ ಲಾಸ್ಟ್ ಡೇಟ್ ಅಪ್ಲೈ ಮಾಡಲಿಕ್ಕಿರುತ್ತೆ ಜೂನ್ 2026ಗೆ. ಓಕೆ, ಸೊ ಇಲ್ಲಿ ನೋಡ್ಬೋದು ಸ್ಕಾಲರ್ಶಿಪ್ ಅಮೌಂಟ್ ನಿಮಗೆ ಎಷ್ಟೆಲ್ಲ ಸಿಗುತ್ತೆ. ನೀವು ಮಂತ್ಲಿ ಸ್ಟೈಫಂಡ್ ನೀವು ನೋಡೋದಾದರೆ, ನೀವು ಕ್ಲಾಸ್ 11-12 ಇದ್ದರೆ ಬಾಯ್ಸಿಗೆ 500 ರೂಪೀಸ್ ಸಿಗುತ್ತೆ, ಹಾಗೆ ಗರ್ಲ್ಸಿಗೆ 700 ಸಿಗುತ್ತೆ. ITI ಡಿಪ್ಲೊಮಾ ಮಾಡ್ತಿದ್ರೆ ನಿಮಗೆ 500 to 700 ಸಿಗುತ್ತೆ ITI ಅವರಿಗೆ. ಹಾಗೆ ನೀವು ಡಿಪ್ಲೊಮಾದಲ್ಲಿದ್ದರೆ ನಿಮಗೆ 1000 to 1200 ಡಿಪ್ಲೊಮಾದವರಿಗೆ ಸಿಗುತ್ತೆ. ಇದು ನಿಮಗೆ ಸಿಂಪಲ್ ಆಗಿ ಫ್ರೀ ಆಗಿ ಸಿಗುವಂಥದ್ದು. ನೀವು ಖಾಲಿ ಒಂದು ಅಪ್ಲೈ ಮಾಡಲಿಕ್ಕೆ ಒಂದು 5-10 ಮಿನಿಟ್ಸ್ ಅಥವಾ ಒಂದು ಹಾಫ್ ಆನ್ ಅವರ್ ವೇಸ್ಟ್ ಮಾಡಿದರೂ ಕೂಡ ನಿಮಗೆ ತಿಂಗಳಿಗೆ ಪ್ರತಿ ಎವ್ರಿ ಇಯರ್ ಯು ವಿಲ್ ಗೆಟ್ ದಿಸ್ ಅಮೌಂಟ್. ಅಂದರೆ ಮಂತ್ಲಿ ನಿಮಗೆ ನಿಮ್ಮ ಅಕೌಂಟಿಗೆ ಬಂದು ಬೀಳ್ತಾ ಇರುತ್ತೆ. ನೀವು ಗ್ರಾಜುಯೇಷನ್ ಮಾಡ್ತಿದ್ರೆ ನಿಮಗೆ 1100 ಫಾರ್ ಬಾಯ್ಸಿಗೆ ಸಿಗುತ್ತೆ, 1400 ಗರ್ಲ್ಸ್ ಸಿಗುತ್ತೆ. ಜನರಲ್ ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಿದ್ರೆ ನಿಮಗೆ 1500 ರೂಪೀಸ್ ಸಿಗುತ್ತೆ. ಅದೇ ನೀವು ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಮಾಡ್ತಿದ್ರೆ ನಿಮಗೆ 3200 ತನಕ ಸಿಗುತ್ತದೆ. ಸೊ ಈ ಚಾನ್ಸಸನ್ನು ಮಿಸ್ ಮಾಡಬೇಡಿ. ಸೊ ನೀವು ಯಾವ ಕೋರ್ಸನ್ನು ಮಾಡ್ತಿದ್ದೀರಿ ಅಂತ ಕಮೆಂಟಲ್ಲಿ ಟೈಪ್ ಮಾಡಿ. ಸೊ ಎಲಿಜಿಬಿಲಿಟಿ ಏನಿದೆ, ಇದಕ್ಕೆ ಎಲಿಜಿಬಿಲಿಟಿ ಏನಂತ ಹೇಳಿದರೆ ಅಕಾಡೆಮಿಕ್ ಮಾರ್ಕ್ಸ್. ಸೊ ನಿಮ್ಮ ಮಾರ್ಕ್ಸ್ ಯಾವ ರೀತಿ ಇರಬೇಕು? ಟಿಪಿಕಲಿ ಮಿನಿಮಮ್ ಆಫ್ 45% to 65% ಮಾರ್ಕ್ಸ್ ಆರ್ ರಿಕ್ವೈರ್ಡ್ ಇನ್ ದ ಪ್ರೀವಿಯಸ್ ಕ್ವಾಲಿಫೈಯಿಂಗ್ ಎಕ್ಸಾಮ್. ಸೊ ನಿಮ್ಮ ಹತ್ರ 45 to 65% ಮಾರ್ಕ್ಸ್ ಇದ್ದರೆ ನಡೀತದೆ, ಡಿಪೆಂಡಿಂಗ್ ಆನ್ ದ ಕೋರ್ಸ್ ಆ್ಯಂಡ್ ಕ್ಯಾಟಗರಿ. ಫಾರ್ ಸ್ಟೂಡೆಂಟ್ಸ್ ಇನ್ ಕರ್ನಾಟಕ ಆ್ಯಂಡ್ ವೆಸ್ಟ್ ಬೆಂಗಾಲ್ ಮಿನಿಮಮ್ ಮಾರ್ಕ್ಸ್ ರೇಂಜ್ ಫ್ರಮ್ 65% to 75%. ಸೊ ನೀವು ಕರ್ನಾಟಕದಲ್ಲಿದ್ದರೆ ನಿಮಗೆ 65% 75 ಮ್ಯಾಂಡೇಟರಿ ಇರುತ್ತೆ. ಸೊ ಫ್ಯಾಮಿಲಿ ಇನ್ಕಮ್, ಸೊ ಇದು ಆ್ಯಕ್ಚುಲಿ ಪುವರ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ನವರಿಗೆ ಇರೋದ್ರಿಂದ ನಿಮ್ಮ ಇನ್ಕಮ್ ಲೆವೆಲ್ ಕೂಡ ನೋಡ್ತಾರೆ. ಸೊ ಇನ್ಕಮ್ ಲೆವೆಲ್ ಹೇಗಿರಬೇಕು? ಫ್ಯಾಮಿಲಿ ಇನ್ಕಮ್ ಅಷ್ಟು ಬಿಲೋ 4 lakh per annum ಫಾರ್ ಸ್ಯಾಲರಿಡ್ ಇಂಡಿವಿಜುವಲ್ಸ್. ಸೊ ನಿಮ್ಮ ಪೇರೆಂಟ್ಸ್ ವರ್ಕಿಂಗ್ ಅಥವಾ ಸ್ಯಾಲರಿಡ್ ಇದ್ದರೆ, ಸೊ ನಿಮ್ಮ ಇನ್ಕಮ್ ರೇಂಜ್ 4 lakhಗಿಂತ ಕಡಿಮೆ ಇರಬೇಕು. ಆ್ಯಂಡ್ ಬಿಲೋ 2.5 lakh ಫಾರ್ ಅದರ್ಸ್. ಸೊ ಅದರ್ಸಿಗೆ 2.5 lakhs ಇರಬೇಕು. ಸೊ ಎಕ್ಸ್ಕ್ಲೂಷನ್, ಸ್ಟೂಡೆಂಟ್ಸ್ ರಿಸೀವಿಂಗ್ ಅದರ್ ಸ್ಕಾಲರ್ಶಿಪ್ಸ್ ಆರ್ ಇನ್ಎಲಿಜಿಬಲ್. ನೀವು ಯಾವುದೇ ಬೇರೆ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಹಣ ಪಡ್ಕೊಳ್ತಿದ್ರೆ ನೀವು ಈ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್ ಇರುವುದಿಲ್ಲ. ಸೊ ಹಾಗಾದರೆ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳಿದರೆ, ಡೌನ್ಲೋಡ್ ದಿ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ವ್ಯೂ ಡೀಟೇಲ್ಸ್ ಕ್ಯಾಟಗರಿ ಗೈಡ್ಲೈನ್ ಡೈರೆಕ್ಟ್ಲಿ ಫ್ರಮ್ ದಿಸ್ ವೆಬ್ಸೈಟ್. ಸೊ ನಾವು ಈ ವೆಬ್ಸೈಟನ್ನು ಕ್ಲಿಕ್ ಮಾಡಿ ವೆಬ್ಸೈಟಿಗೆ ನೋಡಿ ಹೇಗೆ ಅಪ್ಲೈ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ಅದಕ್ಕೆ ನಾನು ನಿಮಗೆ ಏನು ಅಂತ ಹೇಳೋದಂದರೆ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ಎನ್ಶ್ಯೂರ್ಡ್ ಸರ್ಟಿಫೈಡ್ ಕಾಪೀಸ್ ಆಫ್ ಮಾರ್ಕ್ಸ್
ಶೀಟ್ಸ್ ಆ್ಯಂಡ್ ಇನ್ಕಮ್ಸ್ ಪ್ರೂಫ್ ಆರ್ ಅಟ್ಯಾಚ್ಡ್. ಸೊ ಇಲ್ಲಿ ಈ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೈ ಮಾಡಲಿಕ್ಕೆ ಅಟ್ಯಾಚ್ ಮಾಡಲಿಕ್ಕೆ ಇರುತ್ತೆ. Submit your completed application by post to the trustee Sitaram Jindal Foundation, ಜಿಂದಾಲ್ ನಗರ್, ತುಮಕೂರು ರೋಡ್, ಬೆಂಗಳೂರು. ಸೊ ಇದಕ್ಕೆ ನೀವು ಅಪ್ಲಿಕೇಶನ್ ಮತ್ತು ಆಲ್ ದ ಡಾಕ್ಯುಮೆಂಟ್ಸನ್ನು ಸೆಂಡ್ ಮಾಡಲಿಕ್ಕೆ ಇರುತ್ತೆ. ಸೊ ನೀವು ನೋಡ್ಬೋದು ಸ್ಕಾಲರ್ಶಿಪ್ ಅಮೌಂಟ್ ಹೇಗಿರುತ್ತೆ. ಕ್ಲಾಸ್ 11ಇಂದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ವರೆಗೂ ನೀವು ಅಪ್ಲೈ ಮಾಡ್ಬೋದು. ನಿಮಗೆ 500ಇಂದ 3200ವರೆಗೂ ಸಿಗುವಂಥ ಚಾನ್ಸಸ್ ಇರುತ್ತೆ. ಎಲಿಜಿಬಿಲಿಟಿ ನೋಡ್ಬೋದು. ನೀವು ಕರ್ನಾಟಕದಲ್ಲಿದ್ದರೆ ನಿಮಗೆ ಮಿನಿಮಮ್ ಮಾರ್ಕ್ಸ್ ಇರ್ಬೋದು 65 to 75% ನೀವು ತೊಗೊಂಡಿರಬೇಕು. ಹಾಗೆ ಇನ್ಕಮ್ ರೇಂಜ್ ಸಮೇತ ನಾನು ನಿಮಗೆ ಹೇಳಿದೆ. ಅಪ್ಲೈ ಮಾಡೋದು ಈ ಲಿಂಕನ್ನು ನಾವು ಕ್ಲಿಕ್ ಮಾಡಿದರೆ ಆಯಿತು. ಸೊ ನೀವು ನೋಡ್ಬೋದು ಸೀತಾರಾಮ್ ಜಿಂದಾಲ್ ಫೌಂಡೇಶನ್. ಸೊ ಅಫಿಷಿಯಲ್ ವೆಬ್ಸೈಟಿಗೆ ನಾವು ಬಂದಿದ್ದೇವೆ. ಸೊ ಇಲ್ಲಿಂದ ನಾವು ಅಪ್ಲೈ ಫಾರ್ ಸ್ಕಾಲರ್ಶಿಪ್. ಓಕೆ, ಸೊ ನಾವು ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಕ್ಲಿಕ್ ಮಾಡಿದ ತಕ್ಷಣ ಸ್ಕಾಲರ್ಶಿಪ್ ಫಾರ್ ಸ್ಟೂಡೆಂಟ್ಸ್ ಅಂತ ಬರುತ್ತೆ. ಲಾಂಚಿಂಗ್ ಅವರ್ ನ್ಯೂ ಸ್ಕಾಲರ್ಶಿಪ್ ಪೋರ್ಟಲ್. ಸೊ ಇಲ್ಲಿ ನಾವು ಅಪ್ಲೈ ನೌ ಅಂತ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನಾವು ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದರೆ ನೀವು ಆಲ್ರೆಡಿ ಯೂಸರ್ ಆಗಿದ್ದರೆ ಲಾಗಿನ್ ಅಂತ ಕೊಟ್ಟರೆ ಆಯಿತು. ಅಲ್ಲಿ ಯೂಸರ್ ನೇಮ್ ಅಂತ ಮತ್ತು ಪಾಸ್ವರ್ಡನ್ನು ಕೊಟ್ಟು ನೀವು ಲಾಗಿನ್ ಆಗ್ಬೋದು. ಬಟ್ ನೀವು ಫಸ್ಟ್ ಟೈಮ್ ನೀವು ಅಪ್ಲೈ ಮಾಡೋದಾದರೆ ಸಪೋರ್ಟ್ ಯುವರ್ ಅಕಾಡೆಮಿಕ್ ಅಂಬಿಷನ್ಸ್ ವಿತ್ ಅವರ್ ಎಸ್ಟೀಮ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್. ಇಲ್ಲಿ ನೀವು ರಿಜಿಸ್ಟರ್ ನೌ ಅಂತ ಕೊಡಬೇಕು. ಡೋಂಟ್ ಯು ಹ್ಯಾವ್ ಅಕೌಂಟ್ ದೆನ್ ಕ್ರಿಯೇಟ್ ಆ್ಯನ್ ಅಕೌಂಟ್. ಸೊ ಕ್ರಿಯೇಟ್ ಆ್ಯನ್ ಅಕೌಂಟ್ ಕೊಟ್ಟ ತಕ್ಷಣ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡಲಿಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ವೆಲ್ಕಮ್ ಟು ಸೀತಾರಾಮ್ ಜಿಂದಾಲ್ ಫೌಂಡೇಶನ್. ಸೊ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದು ತುಂಬಾ ಸಿಂಪಲ್. ಎಷ್ಟು ಸಿಂಪಲ್ ಅಂತ ಹೇಳಿದರೆ ಖಾಲಿ ನಿಮ್ಮ ಇಲ್ಲಿ ಹೆಸರು ಫಿಲ್ ಮಾಡಿ. ನಿಮ್ಮ ಹೆಸರು ಫಿಲ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ಇಲ್ಲಿ ಮೊಬೈಲ್ ನಂಬರ್ ಕೊಟ್ಟ ತಕ್ಷಣ ನೀವು ಇಲ್ಲಿ ಸೆಂಡ್ OTP ಅಂತ ಕೊಟ್ಟರೆ ಇಲ್ಲಿ ಈಗ ನಾನು ಮೊಬೈಲ್ ನಂಬರ್ ಹಾಕಲಿಲ್ಲ, ಆಗಿಲ್ಲ, ಎರರ್ ಅಂತ ತೋರಿಸುತ್ತೆ. ಇಲ್ಲಿ ನಿಮಗೆ OTP ಹಾಕಲಿಕ್ಕೆ ಒಂದು ಬಾಕ್ಸ್ ಟೈಪ್ ಓಪನ್ ಆಗುತ್ತೆ. ಸೊ ನಿಮ್ಮ ಮೊಬೈಲಿಗೆ ಯಾವ ನಂಬರ್ ಇಲ್ಲಿ ಎಂಟ್ರ್ ಮಾಡಿದಿರಿ ಆ ಮೊಬೈಲಿಗೆ ನಿಮಗೆ ಆ ನಂಬರಿಗೆ ಒಂದು OTP ಬರುತ್ತೆ. ಅದನ್ನು ಎಂಟ್ರ್ ಮಾಡಿದರೆ ಆಯಿತು. ಮತ್ತು ಇಲ್ಲಿ ಇಮೇಲ್ ID ಅನ್ನು ನೀವು ಬರೀಬೇಕು. ಸೇಮ್ ವೇ ಯು ಶುಡ್ ಕ್ಲಿಕ್ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ ID ಯಾವ ಇಮೇಲ್ ID ನೀವು ಇಲ್ಲಿ ಕೊಟ್ಟಿರ್ತೀರಿ ಆ ಇಮೇಲ್ IDಗೆ ಒಂದು OTP ಬರುತ್ತೆ. ಅದನ್ನು ಟೈಪ್ ಮಾಡಿದರೆ ಆಯಿತು. ಸೊ ಇಲ್ಲಿ ಪಾಸ್ವರ್ಡ್ ಬರೀಬೇಕು. ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಬರೀಬೇಕು. ಇಲ್ಲಿ ಏನು ಪಾಸ್ವರ್ಡ್ ನೀವು ಬರೀತೀರಿ ಅದು ಸೇಮ್ ಪಾಸ್ವರ್ಡನ್ನು ಇಲ್ಲಿ ಬರೀಬೇಕು. ಸೊ ಪಾಸ್ವರ್ಡ್ ಹೇಗಿರಬೇಕು? 8+ ಕ್ಯಾರೆಕ್ಟರಲ್ಲಿ ಇರಬೇಕು. A to Z ಅಂದರೆ ಕ್ಯಾಪಿಟಲ್ ಲೆಟ್ರೂ ಇರಬೇಕು, ಸ್ಮಾಲ್ ಲೆಟರ್ ಇರಬೇಕು, ನಂಬರ್ಸು ಇರಬೇಕು, ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇರಬೇಕು. ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇದು ಮಾತ್ರ ಇರಲಿಕ್ಕೆ ಅಲೌಡ್ ಇದೆ. ಇಷ್ಟೆಲ್ಲ ಎಂಟ್ರ್ ಮಾಡಿದ ನಂತರ ನೀವು ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇದು ಎಷ್ಟು ಸಿಂಪಲ್ ನೋಡಿ. ಸೊ ಈ ಕ್ರಿಯೇಟ್ ಅಕೌಂಟ್ ಇದು ಜಸ್ಟ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಇನ್ನು ನೀವು ಅಪ್ಲೈ ಮಾಡಲಿಲ್ಲ. ಅಕೌಂಟ್ ಕ್ರಿಯೇಟ್ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದಂತ ನನಗೆ ತೋರಿಸ್ಕೊಡ್ಲಿಕ್ಕಿದ್ದಾನೆ. ಸೊ ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ ಇದನ್ನು ಎಲ್ಲ ಫಿಲ್ ಮಾಡಿ ನಾನು ಅಪ್ಲಿಕೇಶನನ್ನು ಓಪನ್ ಮಾಡ್ತೇನೆ. ಸ್ನೇಹಿತರೆ ನೀವು ನೋಡ್ಬೋದು ನಾನು ಆಲ್ರೆಡಿ ಲಾಗಿನ್ ಆಗಿದ್ದೇನೆ. ಸೊ ನಾನು ಏನು ಫೇಸ್ ಮಾಡಿದೆ ಅಂತ ಹೇಳಿದ್ರೆ ನೀವು ಮೊಬೈಲ್ ನಂಬರ್ ಹಾಕಿದರೆ ನಿಮಗೆ ಕ್ವಿಕ್ಕಾಗಿ OTP ಬರುತ್ತೆ. ಅದೇ ನೀವು ಇಮೇಲ್ ID ಹಾಕುವಾಗ ನಿಮ್ಮ OTP ಡೈರೆಕ್ಟಾಗಿ ಇನ್ಬಾಕ್ಸಿಗೆ ಬರೋದಿದ್ದರೆ ನೀವು ಏನು ಮಾಡಬೇಕಂದ್ರೆ ಸ್ಪ್ಯಾಮಲ್ಲಿ ನೋಡಿ ಅಲ್ಲಿ OTP ಬಂದಿರುತ್ತೆ, ಅದನ್ನು ನೋಡೋದನ್ನು ಮರಿಬೇಡಿ. ಸೊ ಈ ಡ್ಯಾಶ್ಬೋರ್ಡ್ ಹೀಗಿರುತ್ತೆ. ಸೊ ಇಲ್ಲಿ ನೀವು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಬೋದು. ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಅಕಾರ್ಡಿಂಗ್ ಟು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ಹೋಮ್ ಇದೆ, ಪ್ರೊಫೈಲ್ ಇದೆ, ಅಪ್ಲೈ ಸ್ಕಾಲರ್ಶಿಪ್ ಅಂತಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಕಂಪ್ಲೈಂಟ್ಸ್ ಅಂತಿದೆ, ಹೌ ಟು ಅಪ್ಲೈ ಅಂತ. ನಾವು ಹೌ ಟು ಅಪ್ಲೈ ಅಂತ ಕ್ಲಿಕ್ ಮಾಡಿ ನೋಡೋಣ. ಸೊ ಹೌ ಟು ಅಪ್ಲೈ ಕ್ಲಿಕ್ ಮಾಡೋದು ಅಂತ ಹೇಳಿ ಇಲ್ಲಿ ನೋಡೋದು ಅಪ್ಲಿಕೇಶನ್ ವಾಕ್ ಥ್ರೂ ವೀಡಿಯೋ. ಇದು ಹೇಗೆ ಅಪ್ಲೈ ಮಾಡಬೇಕಂತ ಒಂದು ಕಂಪ್ಲೀಟ್ ವೀಡಿಯೋನೇ ಇದೆ. ರೀಡ್ ಇನ್ಸ್ಟ್ರಕ್ಷನ್ ಕೇರ್ಫುಲಿ ಥ್ರೂ ದಿ guidelines. So before proceeding with the application, apply for scholarship, navigate the menu and click apply scholarship. So ಇಲ್ಲಿ apply scholarship ಅಂತಿದೆ, ಅದನ್ನು ಅಪ್ಲೈ ಮಾಡಿ. fill in details, complete the online application form with the accurate information including personal details, educational, parent, bank details. ಈ ಎಲ್ಲ ಡೀಟೇಲನ್ನು ಕರೆಕ್ಟಾಗಿ ಫಿಲ್ ಮಾಡಿದ ನಂತರ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕೊಟ್ಟ ತಕ್ಷಣ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ. ಆಫ್ಟರ್ ಫಿಲ್ಲಿಂಗ್ ಆಲ್ ದ ರಿಕ್ವೈರ್ಡ್ ಡೀಟೇಲ್ಸ್, ಕೇರ್ಫುಲಿ ರಿವ್ಯೂ ಯುವರ್ ಅಪ್ಲಿಕೇಶನ್ ಟು ಎನ್ಶ್ಯೂರ್ ಅಕ್ಯೂರಸಿ ಬಿಫೋರ್ ಸಬ್ಮಿಟಿಂಗ್ ಇಟ್. ಸೊ ಅಪ್ಲಿಕೇಶನ್ ಎಲ್ಲ ಡೀಟೇಲ್ನನ್ನು ಫಿಲ್ ಮಾಡಿದ ನಂತರ ಪುನೊಮ್ಮೆ ರಿವ್ಯೂ ಮಾಡಿ, ಯಾಕಂತ ಹೇಳಿದ್ರೆ ಅದು ಕರೆಕ್ಟ್ ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡಲಿಕ್ಕೆ ಆಗುತ್ತೆ. ಅಕ್ನಾಲೆಜ್ಮೆಂಟ್ ಆ್ಯಂಡ್ ಇನಿಷಿಯಲ್ ರಿವ್ಯೂ. ಆಫ್ಟರ್ ಸಬ್ಮಿಷನ್ ಯು ವಿಲ್ ಸಿ ದ ಮೆಸೇಜ್ ಯುವರ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ. ಯು ವಿಲ್ ರಿಸೀವ್ ಎ ರೆಸ್ಪಾನ್ಸ್ ಫ್ರಮ್ ಅವರ್ ಸ್ಕಾಲರ್ಶಿಪ್ ಟೀಮ್ ವಿದಿನ್ ನೆಕ್ಸ್ಟ್ 24 hours. ಪ್ಲೀಸ್ ಚೆಕ್ ಬ್ಯಾಕ್ ಫಾರ್ ದಿ ಸ್ಟೇಟಸ್ ಅಪ್ಡೇಟ್. ಸೊ ನಿಮಗೆ ಅಪ್ಲೈ ಮಾಡಿದ ತಕ್ಷಣ ಈ ರೀತಿಯಾದಂಥ ಮೆಸೇಜ್ ಬರುತ್ತೆ. ಆ ಮೆಸೇಜ್ ಏನಂತ ಹೇಳಿದರೆ ನೀವು ಸಕ್ಸಸ್ಫುಲಿ ಅಪ್ಲೈ ಮಾಡಿದರೆ ನಿಮಗೆ ನಮ್ಮ ಸ್ಕಾಲರ್ಶಿಪ್ ಟೀಮಿಂದ ವಿದಿನ್ 24 hour ಒಳಗಡೆ ನಿಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಒಂದು ಮೆಸೇಜ್ ಬರುತ್ತೆ. ವಿದಿನ್ 24 hours ಯು ವಿಲ್ ರಿಸೀವ್ ಅನ್ ಇಮೇಲ್ ನೋಟಿಫೈಯಿಂಗ್ ಯು ವೆದರ್
ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಆರ್ ರಿಜೆಕ್ಟೆಡ್. ಸೊ ನೀವು ಅಪ್ಲೈ ಮಾಡಿದ ತಕ್ಷಣ ವಿದಿನ್ 24 ಅವರ್ ಒಳಗಡೆ ನಿಮಗೆ ಒಂದು ಇಮೇಲ್, ಯಾವ ಇಮೇಲ್ ಐ ಡಿ ಕೊಟ್ಟಿರ್ತೀರಿ ಆ ಇಮೇಲಿಗೆ ನಿಮಗೆ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ, ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆಯೋ ಅಥವಾ ಇಲ್ವೋ ಅಂತ. ಆನಂತರ ಡೌನ್ಲೋಡ್ ಆ್ಯಂಡ್ ಪ್ರಿಂಟ್ ಆಫ್ಟರ್ ಅಕ್ಸೆಪ್ಟೆನ್ಸ್. ಇಫ್ ಯುವರ್ ಅಪ್ಲಿಕೇಶನ್ ಈಸ್ ಅಕ್ಸೆಪ್ಟೆಡ್ ಯು ವಿಲ್ ಗೆಟ್ ದಿ ಆಪ್ಷನ್ ಟು ಡೌನ್ಲೋಡ್ ಆ್ಯಂಡ್ ಪ್ರಿಂಟ್ ದಿ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಅನೆಕ್ಸ್ಚರ್ಸ್. ಸೊ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದ್ದರೆ ಸೊ ನಿಮಗೆ ಅಲ್ಲಿ ಡೌನ್ಲೋಡ್ ಆಪ್ಷನ್ ಅಂತ ಬರುತ್ತೆ. ಸೊ ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಆ್ಯಂಡ್ ಪ್ರಿಂಟ್ ದಿ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್ ಆ್ಯಂಡ್ ಅನೆಕ್ಸ್ಚರ್ಸ್, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ಪ್ರಿಂಟ್ ತೊಗೊಳ್ಬೇಕಾಗುತ್ತೆ, ಅದರೊಟ್ಟಿಗೆ ಅನೆಕ್ಸ್ಚರ್ಸ್ ಕೂಡ ಇರುತ್ತೆ. ಸೊ ಅದ ನಂತರ ಏನು ಮಾಡಬೇಕು, ಅದ ನಂತರ ಅಟ್ಯಾಚ್ ಡಾಕ್ಯುಮೆಂಟ್ಸ್, ಅಫಿಕ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆನ್ ದ ಅಪ್ಲಿಕೇಶನ್ ಫಾರ್ಮ್, obtain the seal and signature of the head of the institution, attach all the required supporting documents and annexures. ನೀವೇನು ಮಾಡಬೇಕು, ಈಗ ನಿಮ್ಮ ಕೈಲಿ ಅಪ್ಲಿಕೇಶನ್ ಫಾರ್ಮ್ ಇದೆ, ಆ ಅಪ್ಲಿಕೇಶನ್ ಫಾರ್ಮಲ್ಲಿ ನೀವು ನಿಮ್ಮ ಫೋಟೋವನ್ನು ಅಟ್ಯಾಚ್ ಮಾಡಬೇಕು. ಆನಂತರ ನಿಮ್ಮ ಕಾಲೇಜಿನ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್, ಪ್ರಿನ್ಸಿಪಾಲ್ ಇರ್ಬೋದು, HOD ಇರ್ಬೋದು, ಸೊ ನಾರ್ಮಲಿ ಪ್ರಿನ್ಸಿಪಾಲ್ ಇರ್ತಾರೆ, ಸೊ ಅವರ ಹತ್ರ ಹೋಗಿ ಒಂದು ಇನ್ಸ್ಟಿಟ್ಯೂಷನ್ ಸೈನ್ ಮತ್ತು ಸೀಲ್ ಹಾಕಬೇಕು. ಅದ ನಂತರ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತ ಕೇಳಿದರೆ ಅದನ್ನು ಅಟ್ಯಾಚ್ ಮಾಡಬೇಕು. ಅನಂತರ ಅಪ್ಲೋಡ್ ಸೈನ್ಡ್ ಅಪ್ಲಿಕೇಶನ್, ಅಪ್ಲೋಡ್ ದಿ ಸೈನ್ಡ್ ಆ್ಯಂಡ್ ಸೀಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಲಾಂಗ್ ವಿತ್ ರಿಕ್ವೈರ್ಡ್ ಅನೆಕ್ಸ್ಚರ್ ಅಂಡರ್ ಮೈ ಅಪ್ಲಿಕೇಶನ್ ಅಪ್ಲೋಡ್. ಸೊ ಆನಂತರ ಏನು ಮಾಡಬೇಕು, ನೀವು ಪುನಃ ಆ ಅಪ್ಲಿಕೇಶನನ್ನು ಸ್ಕ್ಯಾನ್ ಮಾಡಬೇಕು. ಸಿಗ್ನೇಚರ್ ಏನು ಹಾಕಿರ್ತೀರಿ ಮತ್ತು ಡಾಕ್ಯುಮೆಂಟ್ ಏನಿರುತ್ತೆ ಅದನ್ನು ನೀವೆಲ್ಲ ಸ್ಕ್ಯಾನ್ ಮಾಡ್ಕೊಂಡು ಬಂದು ಅನಂತರ ನೀವು ಇಲ್ಲಿ ಮೈ ಅಪ್ಲಿಕೇಶನ್ ಅಪ್ಲೋಡ್ ಅಂತಿರುತ್ತೆ, ಮೋಸ್ಟ್ಲಿ ಅಪ್ಲೈ ಮಾಡಿದ ನಂತರ ಇರ್ಬೋದು. ಸೊ ಮೈ ಅಪ್ಲಿಕೇಶನ್ ಅಪ್ಲೋಡ್ ಅಂತ ಅಲ್ಲಿ ನೀವು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆನಂತರ ಫೈನಲ್ ಸಬ್ಮಿಷನ್. ಆಫ್ಟರ್ ಅಪ್ಲೋಡಿಂಗ್ ಆಲ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ರಿವ್ಯೂ ದೆಮ್ ಬಿಫೋರ್ ಕ್ಲಿಕ್ಕಿಂಗ್ ಆನ್ ಸಬ್ಮಿಟ್ ಫಾರ್ ಅಪ್ರೂವಲ್. ಸೊ ಒಮ್ಮೆ ಅಪ್ಲೋಡ್ ಮಾಡೋ ಮುಂಚೆ, ಅಪ್ಲೋಡ್ ಮಾಡಿದ ನಂತರ ಅದನ್ನು ಸಬ್ಮಿಟ್ ಕೊಡೋ ಮುಂಚೆ ಒಮ್ಮೆ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಅದ ನಂತರ ಸಬ್ಮಿಟ್ ಫಾರ್ ಅಪ್ರೂವಲ್ ಅಂತ ಕ್ಲಿಕ್ ಮಾಡಿ. ವೆರಿಫಿಕೇಷನ್ ಆ್ಯಂಡ್ ಹಾರ್ಡ್ ಕಾಪಿ ಸಬ್ಮಿಷನ್. ಆಫ್ಟರ್ ಸಬ್ಮಿಟಿಂಗ್ ದ ಸಾಫ್ಟ್ ಕಾಪೀಸ್, ಇದು ಸಾಫ್ಟ್ ಕಾಪಿ ಆಯಿತು. ದ ಸ್ಕಾಲರ್ಶಿಪ್ ಟೀಮ್ ವಿಲ್ ವೆರಿಫೈ ಯುವರ್ ಡಾಕ್ಯುಮೆಂಟ್. ಅಪಾನ್ ಸಕ್ಸಸ್ಫುಲ್ ವೆರಿಫಿಕೇಷನ್ ಯು ವಿಲ್ ರಿಸೀವ್ ಅನ್ ಇಮೇಲ್ ರಿಕ್ವೆಸ್ಟಿಂಗ್ ಯು ಟು ಸೆಂಡ್ ಹಾರ್ಡ್ ಕಾಪಿ ಆಫ್ ದಿ ಕಂಪ್ಲೀಟ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ವಿದಿನ್ 15 ವರ್ಕಿಂಗ್ ಡೇಸ್ ಟು ಅವರ್ ಅಡ್ರೆಸ್. ಈಗ ನೀವು ಹಾರ್ಡ್ ಕಾಪಿಯನ್ನು ಸೆಂಡ್ ಮಾಡಬೇಕು. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗ ಸಾಫ್ಟ್ ಕಾಪಿಯನ್ನು ಅಪ್ಲೈ ಮಾಡ್ತೀರಿ ಅಂದರೆ ಅಪ್ಲೋಡ್ ಮಾಡ್ತೀರಿ, ನಿಮಗೆ ಒಂದು ಮೇಲ್ ಬರುತ್ತೆ. ಏನಂತ ಹೇಳಿದ್ರೆ, ನೀವು ಅಪ್ಲೋಡ್ ಸಕ್ಸಸ್ಫುಲ್ ಆಗಿದೆ, ಯು ಶುಡ್ ಸೆಂಡ್ ಅ ಹಾರ್ಡ್ ಕಾಪಿ. ನೀವು ಏನು ಸಾಫ್ಟ್ ಕಾಪಿಯನ್ನು ಅಪ್ಲೋಡ್ ಮಾಡಿದಿರಿ, ಏನು ಸ್ಕ್ಯಾನ್ ಮಾಡಿದಿರಿ, ಅದನ್ನು ನೀವು ವಿದಿನ್ 15 ಡೇಸ್ ಒಳಗಡೆ ಅವರ ಅಡ್ರೆಸ್ ನಾನು ತೋರಿಸಿದ್ದೆ ಆ ಅಡ್ರೆಸ್ಸಿಗೆ ನೀವು ಕಳಿಸ್ಬೇಕಾಗುತ್ತೆ. ಸೊ ವಿ ಫಾಲೋ first in first eligible process. Submitting your application early increase your chance of selection. However, please note that early submission does not guarantee approval. ಸೊ ಅವರು ಏನಂತ ಹೇಳಿದರೆ, ಯಾರು ಫಸ್ಟ್ ಸಬ್ಮಿಟ್ ಮಾಡ್ತಾರೆ ಅವರನ್ನು ರಿವ್ಯೂ ಪ್ರೊಸೆಸ್ಸಲ್ಲಿ ತೊಗೊಳ್ತಾರೆ. ಯಾಕಂದರೆ ಲಾಸ್ಟ್ ಮೂಮೆಂಟ್ ನೀವು ಅಪ್ಲೈ ಮಾಡಲಿಕ್ಕೆ ಹೋದರೆ ಅದು ಅಕ್ಸೆಪ್ಟ್ ಆಗುವಂಥ ಚಾನ್ಸಸ್ ಇರೋದಿಲ್ಲ. ಬಟ್ ನೀವು ಫಸ್ಟ್ ಅಪ್ಲೈ ಮಾಡಿದ್ರೆ ಅಂತ ಹೇಳ್ಕೊಂಡು ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತದೆ ಅಂತೇಳಿ ಗ್ಯಾರಂಟಿ ಏನು ಇರೋದಿಲ್ಲ. ಸೊ ಇದು ಅಪ್ಲಿಕೇಶನ್ ಪ್ರೊಸೆಸ್. ಸೊ ಕರೆಕ್ಟಾಗಿ ಇನ್ನು ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ವೀಡಿಯೋಸನ್ನು ನೀವು ಪ್ಲೇ ಮಾಡಿ ನೋಡ್ಬೋದು. ಸೊ ಹೇಗೆ ಅಪ್ಲೈ ಮಾಡಬೇಕಂತ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಹೇಗೆ. ಸೊ ನೋಡಿ ಎಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ. ನಾನು ತೋರಿಸ್ತೇನೆ ಹೇಗೆ ಅಪ್ಲೈ ಮಾಡಬೇಕಂತ. ಓಕೆ, ಸೊ ಇದನ್ನು ನೀವು ನೋಡ್ಕೊಳ್ಬೋದು. ಸೊ ಹೇಗೆ ಅಪ್ಲೈ ಮಾಡಬೇಕು ನಾನು ಪುನಃ ಹೇಳ್ತೇನೆ. ಏನಂತೇಳಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದರೆ, ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕ್ಲಿಕ್ ಮಾಡಬೇಕು. ಅಲ್ಲಿ ಎಲ್ಲ ಡೀಟೇಲ್ಸ್ ಹಾಕಬೇಕು. ಎಲ್ಲ ಡೀಟೇಲ್ಸ್ ಮಾಡಿದ ನಂತರ ಸಬ್ಮಿಟ್ ಅಪ್ಲಿಕೇಶನ್ ಕೊಡಬೇಕು. ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟ ತಕ್ಷಣ ವಿದಿನ್ 24 hours ಒಳಗಡೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ನಿಮಗೆ ನಿಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದ್ದರೆ ನಿಮ್ಗೆ ಅಲ್ಲಿ ಡೌನ್ಲೋಡ್ ಅಂತ ಇರುತ್ತೆ. ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು. ನೆಸೆಸರಿ ಏನು ಅನೆಕ್ಸ್ಚರ್ಸ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡ್ಬೋದು. ಈಗ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ ನಂತರ ಆ ಅಪ್ಲಿಕೇಶನನ್ನು ನೀವು ಬೈ ಹ್ಯಾಂಡ್ ನೀವು ಫಿಲ್ ಮಾಡಿ ಅಲ್ಲಿ ಫೋಟೋ ಸಬ್ಮಿಟ್ ಮಾಡಿ, ಆನಂತರ ನಿಮ್ಮ ಹೆಡ್ ಆಫ್ ಇನ್ಸ್ಟಿಟ್ಯೂಷನ್ ಪ್ರಿನ್ಸಿಪಾಲ್ ಏನಿದ್ರೆ ಅವ್ರ ಹತ್ರ ಸಿಗ್ನೇಚರ್ ಮತ್ತು ಸೀಲ್ ಹಾಕ್ಸ್ಕೊಂಡು ಬರಬೇಕು. ಸೀಲನ್ನು ಹಾಕಿಸ್ಕೊಂಡ ನಂತರ ಪುನೊಮ್ಮೆ ನೀವು ಇಲ್ಲಿ ಬಂದು ಮೈ ಅಪ್ಲಿಕೇಶನ್ ಅಪ್ಲೋಡ್ ಅಂತಿರುತ್ತೆ, ಅಲ್ಲಿ ನೀವು ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕು. ಆನಂತರ ಏನು ಅನೆಕ್ಸ್ಚರ್ಸ್ ನೀವು ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನು ಅಪ್ಲೋಡ್ ಮಾಡಬೇಕು. ಅದೆರಡು ಅಪ್ಲೋಡ್ ಮಾಡಿದ ನಂತರ ನಿಮ್ಗೆ ಇನ್ನೊಂದು ಮೇಲ್ ಬರುತ್ತೆ, ವೆರಿಫಿಕೇಷನ್ ಆ್ಯಂಡ್ ಸಬ್ಮಿಷನ್, ಕಾಪಿ ಆಫ್ ಸಬ್ಮಿಷನ್. ನಿಮ್ಗೆ ಇನ್ನೊಂದು ಮೇಲ್ ಏನು ಬರುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸಾಫ್ಟ್ ಕಾಪಿ ಸಬ್ಮಿಟ್ ಆದ ನಂತರ ಅವರು ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿದ ನಂತರ ನಿಮ್ಗೆ ಮೇಲ್ ಬರುತ್ತೆ. ಏನಂತ ಹೇಳಿದ್ರೆ, ನೀವು ಸಾಫ್ಟ್ ಕಾಪಿಯನ್ನು ಸಬ್ಮಿಟ್ ಮಾಡಿದ್ರಿ, ಹಾಗೆಯೇ ನೀವು ಹಾರ್ಡ್ ಕಾಪಿಯನ್ನು ಕೂಡ 15 ದಿನದೊಳಗಡೆ ನಮ್ಮ ಅಡ್ರೆಸ್ಸಿಗೆ ನೀವು ಸೆಂಡ್ ಮಾಡಿ ಅಂತ ಒಂದು ಮೇಲ್ ಬರುತ್ತೆ. ಸೊ ದಟ್ ಈಸ್ ಯುವರ್ ಫೈನಲ್ ಸಬ್ಮಿಷನ್.
Okay, so let us see how to apply scholarship. So now click on apply scholarship. So here you can see terms and conditions. Okay, eligible criteria ಏನಿರ್ಬೋದು, ಸ್ಟೂಡೆಂಟ್ ಸ್ಟಡಿಂಗ್ ಇನ್ ಕ್ಲಾಸ್ 11-12 IT ಡಿಪ್ಲೊಮಾ ಗ್ರಾಜುಯೇಷನ್ ಆ್ಯಂಡ್ ಪೋಸ್ಟ್ ಗ್ರಾಜುಯೇಷನ್ ಜನರಲ್ ಫೀಲ್ಡ್ ಮೆಡಿಕಲ್ ಇಂಜಿನಿಯರಿಂಗ್ ಆರ್ ಎಲಿಜಿಬಲ್ ಟು ಅಪ್ಲೈ. ಸೊ ಇದೆಲ್ಲ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ. So application limit, students can apply for the scholarship only once during the entire duration of their course. ಸೊ ಈಗ ನೀವು 3 ವರ್ಷದ ಕೋರ್ಸ್ ಇದ್ದರೆ ನೀವು ಒಂದೇ ಸತಿ ನೀವು ಅಪ್ಲೈ ಮಾಡಲಿಕ್ಕಾಗುತ್ತೆ. ಯಾಕಂದರೆ 3 ವರ್ಷ ಕೂಡ ನಿಮಗೆ ತಿಂಗಳಿಗೆ ಅಷ್ಟು ಹಣ ಸ್ಕಾಲರ್ಶಿಪ್ ನಿಮಗೆ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದೇ ಸತಿ ಫಿಲ್ ಮಾಡಲಿಕ್ಕೆ ಆಗೋದು. ಸೊ ರಿಕ್ವೈರ್ಡ್ ಡಾಕ್ಯುಮೆಂಟ್ ಏನಂತ ಹೇಳಿದರೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಆಲ್ ಡಾಕ್ಯುಮೆಂಟ್ಸ್ ಶುಡ್ ಬಿ ಸೀಲ್ಡ್ ಆ್ಯಂಡ್ ಸೈನ್ಡ್ ಬೈ ದಿ ಪ್ರಿನ್ಸಿಪಲ್. ಸೊ ನೀವು ಯಾವ ಡಾಕ್ಯುಮೆಂಟ್ಸ್ ಏನು ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತೀರಿ ಅಥವಾ ಹಾರ್ಡ್ ಕಾಪಿ ಸೆಂಡ್ ಮಾಡ್ತೀರಿ, ಆ ಎಲ್ಲ ಕಾಪೀಸ್ ಸೀಲ್ಡ್ ಆ್ಯಂಡ್ ಸೈನ್ಡ್ ಬೈ ನಿಮ್ಮ ಪ್ರಿನ್ಸಿಪಲ್. ಇದು ಸೀಲ್ ಮತ್ತು ಸೈನ್ ಇರಲೇಬೇಕಾಗುತ್ತೆ. ಸೊ ಏನೆಲ್ಲ ಅಕಾಡೆಮಿಕ್ ರೆಕಾರ್ಡ್ಸ್ ನೀವು ಸಬ್ಮಿಟ್ ಮಾಡಬೇಕಂತ ಡಾಕ್ಯುಮೆಂಟ್ಸ್ ಯಾವುದು? ಕಾಪಿ ಆಫ್ ದ ಲೇಟೆಸ್ಟ್ ಎಕ್ಸಾಮ್ ರಿಸಲ್ಟ್ ಸೀಲ್ಡ್ ಆ್ಯಂಡ್ ಸೈನ್ಡ್ ಬೈ ದ ಪ್ರಿನ್ಸಿಪಲ್. ಕಾಪಿ ಆಫ್ ದ ಕ್ಲಾಸ್ 10th ಎಕ್ಸಾಮ್ ರಿಸಲ್ಟ್, ನಿಮ್ಮ SSLC ರಿಸಲ್ಟ್, ನಿಮ್ಮ ಲೇಟೆಸ್ಟ್ ಎಕ್ಸಾಮ್ ರಿಸಲ್ಟ್. If the class 10th result does not include the date of birth, an additional proof of date of birth is required, sealed and signed by the ಪ್ರಿನ್ಸಿಪಲ್. ಸೊ ಇದು ಏನಂತೇಳಿ ನಿಮ್ಮ ಅಕಾಡೆಮಿಕ್ ರೆಕಾರ್ಡ್. ನೀವೇನು ಈಗ ಅದು ಕರೆಂಟ್ ಎಕ್ಸಾಮ್ ಬರೀತಿದ್ರಿ ಅಥವಾ ಫಿನಿಷ್ ಆಗಿದೆ ಅದರ ಬಗ್ಗೆ ಅದರ ಎಕ್ಸಾಮ್ ರಿಸಲ್ಟ್, ಮತ್ತು ಆನಂತರ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್, ನಿಮ್ಮ ಡೇಟ್ ಆಫ್ ಬರ್ತ್ ವೆರಿಫಿಕೇಷನ್ ಮಾಡಲಿಕ್ಕೋಸ್ಕರ SSLC ಮಾರ್ಕ್ಸ್ ಕಾರ್ಡ್. ನಿಮ್ಮ ಹತ್ರ SSLC ಮಾರ್ಕ್ಸ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಇಲ್ಲ ಅಂತೇಳಿದರೆ ಬರ್ತ್ ಡೇಟ್ ಅಥವಾ ಬರ್ತ್ ಪ್ರೂಫ್ ಇರುವಂಥದ್ದು ಯಾವುದೇ ಡಾಕ್ಯುಮೆಂಟನ್ನು ನೀವು ಕಳಿಸಬೇಕಾಗುತ್ತೆ. ಸೊ ಇನ್ಕಮ್ ಪ್ರೂಫ್ ಗೌರ್ಮೆಂಟ್ ಸರ್ಟಿಫೈಡ್ ಡಾಕ್ಯುಮೆಂಟ್ ಡಿಕ್ಲೇರಿಂಗ್ ದ ಫ್ಯಾಮಿಲಿ ಆ್ಯನ್ಯುವಲ್ ಇನ್ಕಮ್, ನಿಮ್ಮ ಇನ್ಕಮ್ certificate. For PUC ITI students, photocopy of the income certificate or BPL card. For those income employment, those in employment, rupees 4 lakh per year salary certificate issued by the employer is acceptable. Salary certificate submit ಮಾಡಬೇಕು. For if your family income is 2.5 lakhs per year, a photocopy of the income certificate issued by the competent state of government authority, ಅದನ್ನು ಸಬ್ಮಿಟ್ ಮಾಡಿದ್ರೆ ಆಯಿತು. ಸೊ ನೆಕ್ಸ್ಟ್ ಅಡಿಷನಲ್ ಸರ್ಟಿಫಿಕೇಟ್, ಇದೆಲ್ಲ ಅಡಿಷನಲ್ ಸರ್ಟಿಫಿಕೇಟ್ಸ್. ಯು ಕ್ಯಾನ್ ಸಿ ನೀವು ಇದನ್ನು ಓದ್ಕೊಳ್ಬೋದು. ಅನಂತರ ಸ್ಕಾಲರ್ಶಿಪ್ ಬೆನಿಫಿಟ್ಸ್, ಸೊ ಯಾವುದೆಲ್ಲ ಸ್ಕಾಲರ್ಶಿಪ್ ಬೆನಿಫಿಟ್ ಸಿಗುತ್ತೆ ಅದನ್ನು ನೀವು ಓದ್ಕೊಳ್ಬೋದು. ಸೊ ಅವರ್ ಗೋಲ್ ಇಸ್ ಟು ಪ್ರಮೋಟ್ ಎಜುಕೇಷನ್ ಅಕ್ರಾಸ್ ದಿ ಕಂಟ್ರಿ ಆ್ಯಂಡ್ ಎಂಪವರ್ ಸ್ಟೂಡೆಂಟ್ಸ್ ಬೈ ಪ್ರೊವೈಡಿಂಗ್ ಫೈನಾನ್ಷಿಯಲ್ ಏಡ್ ಹೆಲ್ಪಿಂಗ್ ದೆಮ್ ಬಿಲ್ಡ್ ಅ ಬ್ರೈಟ್ ಫ್ಯೂಚರ್ ವಿತ್ ದಿ ನ್ಯೂ ಅಪರ್ಚುನಿಟೀಸ್. ಅನಂತರ ಹ್ಯಾವ್ ರೆಡ್ ಅಂಡ್ ಅಂಡರ್ಸ್ಟೂಡ್ ಎಲಿಜಿಬಿಲಿಟಿ ಕ್ರೈಟೀರಿಯಾ, ಇದರ ಒಂದು ಕ್ಲಿಕ್ ಮಾಡಿ. ಅನಂತರ ಈ ಕನ್ಸೆಂಟನ್ನು ಕ್ಲಿಕ್ ಮಾಡಿ. ಅನಂತರ ಐ ಕನ್ಫರ್ಮ್ ಇದನ್ನು ಕ್ಲಿಕ್ ಮಾಡಿ. ಸೊ 3 ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಅಪ್ಲೈ ಸ್ಕಾಲರ್ಶಿಪ್ ಅಂತ ಹೇಳುವಂಥದ್ದು ಹೈಲೈಟ್ ಆಗುತ್ತೆ. ಸೊ ನೆಕ್ಸ್ಟ್ ಅದನ್ನು ಕ್ಲಿಕ್ ಮಾಡಿಬಿಡಿ. ದಟ್ಸ್ ಇಟ್, ಡನ್. ಸೊ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇದು ಸ್ಟೂಡೆಂಟ್ ಪ್ರೊಫೈಲ್. ಸೊ ಇದು ನಿಮ್ಮದು ಫಸ್ಟ್ ಸ್ಟೇಜ್. ಸೊ ಇದನ್ನು ಏನು ಮಾಡಬೇಕು, ಇಲ್ಲಿ ನೀವು ಆಧಾರ್ ನಂಬರ್ ಟೈಪ್ ಮಾಡಿ, ಅನಂತರ ನಿಮ್ಮ ನೇಮ್, ಅನಂತರ ನಿಮ್ಮ ಜೆಂಡರ್, ಇಮೇಲ್ ID, ಅನಂತರ ನಿಮ್ಮ ಮೊಬೈಲ್ ಫೋನ್, ಅನಂತರ ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಕಂಟ್ರಿ, ನ್ಯಾಷನಾಲಿಟಿ, ನಿಮ್ಮ ಅಡ್ರೆಸ್, ನಿಮ್ಮ ಪಿನ್ ಕೋಡ್, ಅನಂತರ ನಿಮ್ಮ ಸಿಟಿ, ನಿಮ್ಮ ಪೋಸ್ಟ್ ಆಫೀಸ್, ನಿಮ್ಮ ಯಾವ ಪೋಸ್ಟ್ ಆಫೀಸ್, ನಿಮ್ಮ ಸ್ಟೇಟ್, ನೆಕ್ಸ್ಟ್ ನಿಮ್ಮ ಪ್ರೆಸೆಂಟ್ ಅಡ್ರೆಸ್, ಪಿನ್ ಕೋಡ್, ಪ್ರೆಸೆಂಟ್ ಸಿಟಿ ಯಾವುದು, ನಿಮ್ಮ ಪ್ರೆಸೆಂಟ್ ಪೋಸ್ಟ್ ಆಫೀಸ್ ಯಾವುದು, ಪ್ರೆಸೆಂಟ್ ಸ್ಟೇಟ್ ಯಾವುದು, ಆರ್ ಯು ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಮತ್ತು ವಾರ್ಡ್ ಆಫ್ ಎಕ್ಸ್ ಸರ್ವಿಸ್ ಮ್ಯಾನ, ಬಿಲಾಂಗಿಂಗ್ ಟು BPL ಫ್ಯಾಮಿಲಿಯ, ಸಿಂಗಲ್ ಪೇರೆಂಟಾ, ಆರ್ಫನ್ನ. ಸೊ ಇದನ್ನೆಲ್ಲ ಮಾಡಿದ ನಂತರ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ. ಓಕೆ, ನಾನು ಫಿಲ್ ಮಾಡಲಿಲ್ಲ, ಹಾಗೆ ಎಂಟರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ಹೌ ಯು. ಇದನ್ನು ಏನಂತ ಹೇಳಿದ್ರೆ ನಿಮ್ಮ ನೆಕ್ಸ್ಟ್ ಪ್ರೊಸೀಜರಲ್ಲಿ ನೀವು ಇರುವಂಥ ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ ನೀವು ನೆಕ್ಸ್ಟ್ ಕ್ಲಿಕ್ ಮಾಡ್ಕೊಂಡು ಹೋಗಿ ಡೇಟಾವನ್ನು ಫಿಲ್ ಮಾಡ್ತಾ ಹೋಗಿ. ಸೊ ಪುನೊಮ್ಮೆ ನಿಮ್ಗೆ ರಿಮೈಂಡ್ ಮಾಡೋದು ಅಂತ ಹೇಳಿದ್ರೆ, ಈಗ ಈ ಏನನ್ನು ನೀವು ಫಿಲ್ ಮಾಡ್ತೀರಿ ಅದನ್ನು ಸಬ್ಮಿಟ್ ಕೊಟ್ಟ ತಕ್ಷಣ ನಿಮ್ಮ ಇಮೇಲ್ IDಗೆ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಸೊ ಆನಂತರ ನೀವು ಆ ಅಕ್ನಾಲೇಜ್ಮೆಂಟಲ್ಲಿ ನಿಮ್ಮ ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಮಾಡಿದ ನಂತರ ನೀವು ನಿಮ್ಮ ಪ್ರಿನ್ಸಿಪಲ್ ಹತ್ರ ಸೈನ್ ಹಾಕ್ಸ್ಕೊಂಡು ಪುನಃ ಆ ಅಪ್ಲಿಕೇಶನ್ ಅಲಾಂಗ್ ವಿತ್ ದ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಪುನೊಂದು ಇಮೇಲ್ ಬರುತ್ತೆ, ವಿದಿನ್ 15 ಡೇಸಲ್ಲಿ ನೀವು ಹಾರ್ಡ್ ಕಾಪಿಯನ್ನು ಕಳಿಸಿ ಅಂತ. ಆ ಹಾರ್ಡ್ ಕಾಪಿಯನ್ನು ನೀವು ಎಲ್ಲಿ ಕಳಿಸಬೇಕು, ಆ ಹಾರ್ಡ್ ಕಾಪಿಯನ್ನು ನೀವು ಈ ಅಡ್ರೆಸ್ಸಿಗೆ ಕಳಿಸಬೇಕು. ಸೊ ಸ್ನೇಹಿತರೆ, ಇದಾಗಿತ್ತು ಒಂದು ಕಂಪ್ಲೀಟ್ ಡೀಟೇಲ್ಸ್ ಯಾವುದರ ಬಗ್ಗೆ ಅಂತ ಹೇಳಿದರೆ, ಸೀತಾರಾಮ್ ಜಿಂದಲ್ ಫೌಂಡೇಶನ್ ಅವರು ಸ್ಕಾಲರ್ಶಿಪ್ಪನ್ನು ಕೊಡ್ತಿದ್ದಾರೆ ಸ್ಟೂಡೆಂಟ್ಸ್ನವರಿಗೆ. ಯಾವುದೇ ಡಿಗ್ರಿ ಇರ್ಬೋದು, ಯಾವುದೇ ಜೆಂಡರ್ ಇರ್ಬೋದು, ಅಥವಾ ಯಾವುದೇ ಕೋರ್ಸ್ನವರಾಗಿರ್ಬೋದು. PUCಯಿಂದ ಇಂಜಿನಿಯರಿಂಗ್ವರೆಗೂ ನೀವು ಕಳಿತಿದ್ರೆ ನಿಮಗೆ ತಿಂಗಳಿಗೆ 3200ವರೆಗೆ ಸಿಗುವಂಥ ಒಂದು ಗೋಲ್ಡನ್ ಅಪಾರ್ಚುನಿಟಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಅಥವಾ ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆದರೆ ಡೆಫಿನೆಟ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ನವರೊಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ
ಅಲ್ಲಿವರೆಗೂ ಧನ್ಯವಾದಗಳು.